ಅಮ್ಮೇ. ಹೇ ಹಾಯ್ ಹೆಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಿ? ನಾನಂತೂ ತುಂಬ ಚಂದ ಇದ್ದೇನೆ. ನೀವು ಕೂಡ ಚಂದ ಇರ್ತೀರಿ ಅಂತ ಅನ್ಕೊಳ್ತೇನೆ. ಇವಳೆಲ್ಲಿಗೆ ವಿಡಿಯೋ ಸ್ಟಾರ್ಟ್ ಮಾಡುವಾಗಲಿ ಕಬ್ಬಿಣದ್ದು ರಾಡ್ ಎಲ್ಲ ಇಟ್ಕೊಂಡಿಲ್ಲಿಗೆ ಹೊರಟಿದ್ದಾಳೆ ಅಂತ. ಅಯ್ಯೋ, ಡೋರು ಹಾಕ್ಲಿಕ್ಕೆ ಬರುತ್ತಿಲ್ಲ, ಇರಿ 1 ಸೆಕೆಂಡ್. ಕಬ್ಬಿಣದ ರಾಡ್ ಇಟ್ಕೊಂಡು ಎಲ್ಲಿಗೆ ಹೊರಟಿದ್ದಾಳೆ ಅಂತ ನೋಡ್ತಾ ಇದ್ದೀರಾ? ಹೌದು, ಒಬ್ರನ್ನ ಕೊಲೆ ಮಾಡು ಅಂತ ಅಂದ್ಕೊಂಡೆ. ಮಂಡೆ ಮೇಲೆ ಹಾಕಿ ಅವರನ್ನು ಸಾಯಿಸಿ ತಪ್ಪಿಸಿಕೊಳ್ಳುವ ಅಂತ ಅಂದ್ಕೊಂಡೆ. ಹೇಗೆ ಆಗ್ಬೋದಲ್ಲ? ಇಲ್ಲ ಮರೆ, ಹಾಗೆಲ್ಲ ಇದ್ದಿದ್ರೆ ಹೇಗಿರ್ತಿತ್ತೆ ಅಂತಪ್ಪ ಅಂದರೆ, ತೊಂಡೆಕಾಯ್ದು ಚಪ್ರ ಮಾಡ್ಲಿಕ್ಕುಂಟಂತ ಹೇಳಿದ್ದೆ ಅಲ್ಲ ಆವತ್ತು, ಅದು ಮಾಡ್ತಾ ಇದ್ದೆ. ಅದಕ್ಕೆ ಈಗ ಮಣ್ಣು ತೆಗಿಲಿಕ್ಕೆ ಇದು ಬೇಕಲ್ಲ, ಸಬ್ಬಲು, ಅದಕ್ಕೆ ತಕ್ಕೊಂಡು ಹೋಗ್ಲಿಕ್ಕೆ ಬಂದೆ. ಬನ್ನಿ ಬೇಗ ಬೇಗ ಕೆಲಸ ಮುಗಿಸುವ, ಚಪ್ಪರ ಮಾಡುವ ನಾವು, ಬನ್ನಿ. ಬೇಕಾದದ್ದು ಇದೇ ಪ್ಲೇಸಲ್ಲಿ ಹೊಂಡ ಮಾಡ್ಕೊಳ್ತೇನೆ. ಒಂದೇ ಕೈಯಲ್ಲಿ ಮಾಡ್ಕೊಳ್ಳಿಕ್ಕಾಗೋದಿಲ್ಲ, ಸೊ ಫೋನನ್ನು ಎಲ್ಲಾದರೂ ಸೈಡಲ್ಲಿಟ್ಟು ಹೊಂಡ ಮಾಡ್ಕೊಳ್ತೇನೆ ಫಸ್ಟ್. ಬೇ ಹಾಂ, ನಂಗಲ್ಲಿ ಸೌದಿ ಬಳೆಯಲ್ಲಿ ಹಾವು ನೋಡಿದಾಗ ಆಗ್ತುಂಟು. ಹೌದುರಾ, ಹಾವಲ್ವಾ ಅದು? ಹಾಂ, ಅಲ್ಲ ಅನಿಸ್ತದೆ. ಒಂದು ನಿಮಿಷ ಇರಿ, ನೋಡ್ತೇನೆ. ಬೇ ಅಲ್ಲ, ನಾ ಶಾಕ್ ಅದೇ. ಹಾವು ಹೀಗೆ ಮಡಚಿ ಮಲಗಿದಾಗೆ ಆಯಿತು. ಅದಲ್ಲ, ತೋರಿಸ್ತೇನೆ ರೀ. ನೋಡಿ, ನನಗೆ ಅದನ್ನು ನೋಡಿ ಹಾವು ನೋಡಿದಾಗೆ ಆದದ್ದು ಅಲ್ವಾ? ಹಾವು ಥರ ಕಾಣ್ತದಲ್ಲ. ಇದು ಮಧ್ಯೆ ಮಲಗಿದೆ ನೋಡಿ, ತಡೀರಿ. ಇದು ಅಲ್ಲಿತ್ತಲ್ಲ, ಅದನ್ನು ನೋಡಿ. ಹಾವಾಗಿದ್ದಿದ್ರೆ ಮೈಯೆಲ್ಲ ಕುಡುಕ್ತಿತ್ತು. ಬಚಾವ್, ಹಾವಲ್ಲ. ಈಗ ಮೊಬೈಲ್ ಇಡಲಿಕ್ಕೆ ಒಂದೇನು ಥರ ಮಾಡಬೇಕಲ್ಲ. ಎಲ್ಲಿ ಕಲ್ಲು ಸಹ ಕಾಣಿಸೋದಿಲ್ಲ. ಅಲ್ಲೊಂದು ಇದುಂಟು, ಗೆರಟೆ ಉಂಟು. ಗೆರಟೆ ತರುವ ಫಸ್ಟ್. ಗೆರಟೆ ಇಲ್ಲ, ಇದು ಬೊಂಡ ಕುಡ್ದದ್ದು ಸಿಪ್ಪೆ ಉಂಟು. ಅದನ್ನಿಟ್ಟು ಮೊಬೈಲ್ ಇಡ್ತೇನೆ. ಇಲ್ಲೇ ಕೂತ್ಕೊಳ್ಳಿ ಎಲ್ಲ, ಆಯಿತಾ? ಇಲ್ಲೇ ನೋಡಿ, ಆಯಿತಾ? ಅದು ಮೂರನೇದು ಕಂಬಸ ಸೊಳ್ಳೆ ಮರ. ಮೂರನೇದು ಕಂಬಸ ಹೋಗದೆ ಇನ್ನು ಲಾಸ್ಟ್ ಒಂದು ಅಗಿಬೇಕು ಹೊಂಡ. ಬೇಗ ಬೇಗ ಅಗಿವ, ಸಾಕಾಗ್ತಾ ಉಂಟು ನನಗೆ. ಸಬ್ಬಲೆಲ್ಲಿಟ್ಟೆ ಮಾರ, ಕಬ್ಬಿಣ ಇಲ್ಲೇ ಉಂಟು, ಕಾಲಡಿ ಉಂಟು. ಫಸ್ಟ್ ಇದು ಲಾಸ್ಟ್ ಇದೊಂದು ಮಾಡಿಕೊಂಡು ಮತ್ತು ನಾನು ಇದು ತಂದಿಟ್ಟಿದ್ದೇನೆ ಅಡ್ಡ ಹಾಕಲಿಕ್ಕೆ. ಬಟ್ ಅದು ನನಗೆ ಈಗ ಅನ್ನಿಸ್ತಾ ಉಂಟು, ಅಳತೆ ಸಾಕಾಗೋದಿಲ್ಲ ಅಂತ. ಸಣ್ಣದಾಯ್ತಾ ಅಂತ ಮೋಸ್ಟ್ಲಿ. ಸಣ್ಣದಾದರೆ ಬಿಸಾಕೋದಿಲ್ಲ, ವೇಸ್ಟ್ ಮಾಡೋದಿಲ್ಲ, ಅದು ಆಮೇಲೆ ಯೂಸ್ ಆಗ್ತದೆ ಬೇರೆದಕ್ಕೆ ಇಡುವಾಗ. ಇದೀಗ ನೋಡಬೇಕು. ಮೊಬೈಲ್ ಇಡೋದೇ ಕಷ್ಟ ಮಾರೆತ್ತು. ಮೊಬೈಲ್ ಇಡ್ಲಿಕ್ಕಿಂತಾದ್ರೂ ವ್ಯವಸ್ಥೆ ಮಾಡ್ಕೋಬೇಕಲ್ಲ. ಇಡ್ತೇನೆ. ಕೈಯೆಲ್ಲ ಫುಲ್ಲು ಬೊಕ್ಕೆ ಬಂದೋಯ್ತು. ಇದು ಸಬ್ಬಲಲ್ಲಿ ಇದು ಡಿಸೈನ್ ಇರ್ತಲ್ಲ, ಅದಕ್ಕೆ ಟೈಟ್ ಹಿಡ್ಕೊಂಡು ಕೈಯೆಲ್ಲ ಗಾಯ ಆಗಿ ಹೋಗ್ತದೆ. ಗಾಳಿ ತಂಪು ಗಾಳಿ, ಓ ತುಂಬ ಇದೆಯೋ. ನೋಡ್ಕೊಂಡೆ ಹೋಗ್ದೆ, ಸಾಕಾಯ್ತು ಮಾರೆ. ಮಂಡೆ ಎಲ್ಲ ಗಿರ್ರಾಗ್ತುಂಟೀಗ. ಇದೆಲ್ಲ ಸೈಡ್ ಇಟ್ಕೊಳ್ಳುವ. ಅರ್ಧ ಇಡಲಿಕ್ಕೆ ಕೋಲ್ ತಂದಿದ್ದೇನೆ, ಆದರೆ ಅದು ಆಗ್ತದ ಇಲ್ಲ ಗೊತ್ತಿಲ್ಲ. ಬಟ್ ತರ್ತೇನೆ, ನೋಡುವ.
ಏ ಎನರ್ಜಿ ಎಲ್ಲ ಲಾಸ್ ಆದದ್ದು ಹೌದು, ಬಟ್ ನನ್ನ ಎನರ್ಜಿಗೆ ಯಾವತ್ತೂ ಎಂತ ಇಲ್ಲ, ಭಂಗ ಇಲ್ಲ. ನನ್ನ ಎನರ್ಜಿಗೆ ಯಾವತ್ತೂ ಭಂಗ ಇಲ್ಲ. ಈಗ ಸಾಕಾಗಿದೆ, ಬಟ್ ಎಂತ ಮಾಡೋದು, ಕೆಲಸಕ್ಕೆ ಕೈ ಹಾಕಿ ಆಯಿತು, ಅದನ್ನು ಫಿನಿಷ್ ಮಾಡೋ ತನಕ ನನಗೆ ಸಮಾಧಾನ ಅಂತೂ ಇಲ್ಲವೇ ಇಲ್ಲ. ಸೊ ದ್ಯಾಟ್ ನನಗೆ ಎರಡು ದೊಡ್ಡ ಕೋಲು ಬೇಕಿತ್ತು. ಅದೆಂತಾಗಿದೆ, ತೆಕ್ಕೊಂಡು ಹೋದೆ, ಸೈಜ್ ಸ್ವಲ್ಪ ಸಣ್ಣದಾಯಿತು, ಅದಕ್ಕೆ ಈಗ ದೊಡ್ಡ ಕೋಲು ತೆಕ್ಕೊಂಡು ಹೋಗಬೇಕು. ಈಗ ಮತ್ತೆ ಗುಡ್ಡೆಗೆ ಬಂದಿದ್ದೇನೆ. ಹೆದರಿಕೆ ಸ್ವಲ್ಪ ಲೈಟಾಗಿ ಆಗೋದಿಲ್ಲ, ಆದರೂ ಸ್ವಲ್ಪ ಲೈಟಾಗಿ ಆಗಬಹುದು ಏನೋ. ಅದಕ್ಕೆ ಈಗ ಇಲ್ಲ, ನೋ ಹೆದರಿಕೆ. ಯಾರಿಗೆ? ನನಗೆಯಾ? ಹುಲಿಯಲ್ಲ ನಾನು. ಈಗ ಎರಡು ಉದ್ದದ್ದು ಕೋಲ್ ತೆಕ್ಕೊಂಡು ಹೋಗುವ ಅಂತ ಅಂದ್ಕೊಂಡೆ. ಎಂತದ ಈಗ ಉಂಟಲ್ಲ, ನಾ ಗುಡ್ಡೆಗೆ ಬಂದರೆ ಒಂದು ರಗಳೆ, ಎಂತ ಗೊತ್ತುಂಟ, ಇದು ಒಣಗುರ ಎಂತ ಹೇಳ್ತಾರೆ ಅದಕ್ಕೆ, ನುಂಗು ಇರ್ತದಲ್ಲ, ಮೈಗೆ ಕಚ್ಚಿಡ್ಕೊಳ್ತದೆ, ಕಾಡಲ್ಲೆಲ್ಲ ಇರ್ತದೆ, ಸೊಪ್ಪಲ್ಲಿ ಎಲ್ಲ, ಅದಿರ್ತದೆ. ಇವಾಗ ಮೈಗೆಲ್ಲ ಗಾಯ ಮಾಡಿಡ್ತದೆ ಮಾರಾಯ. ಕ್ಯಾ ಕರು ಕೆಸೆ ಕಹೂ ರಾತ್ ಕಬ್ ಕೆಸೆ ಗಲೆ. ಈ ಕಾಡಲ್ಲಿ ನಾನು ಈ ಥರ ಮಾಡಿದರೆ, ಇಲ್ಲಿ ಯಾವುದೋ ಪ್ರಾಣಿ ನನ್ನನ್ನು ಹುಲಿ ತಿನ್ನಲಿಕ್ಕೆ ಬಂದರೆ ಸಹ ಹುಲಿಗೆ ಸಹ ಟೆನ್ಷನ್ ಆಗ್ಬೋದು, ಇವಳನ್ನು ತಿಂದರೆ ನಾನು ಸಹ ಇವಳತ್ತು ಹಾಗೆ ಆಗ್ಬೋದು ಅಂತ ಹೇಳಿ ಹುಲಿ ಸಹ ಬೆಚ್ಚದಲ್ಲಿ ಓಡಿ ಹೋಗ್ತದೆ. ಆಮೇಲೆ ಬೇರೆ ಭೂತಗಳೆಲ್ಲ ಇರಲಿಕ್ಕಿಲ್ಲ, ಆದರೂ ಸಹ ಭೂತಗಳಿದ್ರೆ ಇದೆಂತ ಈ ಥರ ಮಾಡ್ತಾ ಉಂಟು, ನಾನೇ ವಿಕಾರ ಆದರೆ ಇದು ನನ್ನಿಂದ ವಿಕಾರ ಮಾಡ್ತಾ ಉಂಟಲ್ಲ ಅಂತೇಳಿ ಪಿಡ್ಚೋ ಆಗ್ತದೆ. ಜಾಸ್ತಿ ದೂರ ಹೋಗೋದಿಲ್ಲವ, ಇಲ್ಲಿ ಅಲ್ಲಿಯುವುದು. ಎಂತ ಸೊಳ್ಳೆ ಉಂಟು, ಕಡ್ದಾಗ್ತೇನೆ ಮಕ್ಕಳೇ. ಎಷ್ಟು ಚೆಂದ ಆಗ್ತದಲ್ಲ, ಆಹಾ ನೆಮ್ಮದಿ ಅನಿಸ್ತದೆ. ಕಾಡಲ್ಲಿ ನಿಶಬ್ದ ಇರ್ತದೆ, ಎಷ್ಟು ಚಂದ ಗಾಳಿ. ಆಹಾ ಚಂದ ಮಾಡಿ ಚಾಪೆ ತಂದು ಇಲ್ಲೇ ಮಲ್ಕೊಳ್ಳುವ ಅನಿಸ್ತದೆ. ಆದರೆ ಎಂತ ಮಾಡೋದು, ಒಂದೇ ಸಲ ಹುಲಿ ಒಂದೇ ಬಾಯಿಗೆ ಗದಕ್ಕ ತಗೊಂಡೋಗ್ತದೆ. ಅದಕ್ಕೆ ಈಗ ಬನ್ನಿ, ನಾನು ಬಂದ ಕೆಲಸ ಮಾಡುವ. ನಾನೀಗ ಫೋನ್ ಇಟ್ಕೊಂಡ್ರೆ ಇಲ್ಲೇ ಮಾತನಾಡ್ತಾನೆ ಇರ್ತೇನೆ. ಈಗ ಫಸ್ಟ್ ಹೋಗಿ ತರುವ. ಓಕೆ 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 ಕಾಯಿರಿ, ಒಂದು ನಿಮಿಷ ಇರಿ, ನಾನು ತೆಕ್ಕೊಂಡು ಬರ್ತೇನೆ ಆಯ್ತಾ. ಬೇಗ ಹೋಗ್ಬೇಕು. ಎಂತಾಯ್ತು ಗೊತ್ತಾ, ನಾನು ಸುಮ್ಮನೆ ನಿಂತ್ಕೊಂಡು ಕೋಲಲ್ಲಿ ಉಂಟು ಅಂತೇಳಿ ಹುಡುಕ್ತಾ ಇದ್ದೆಯಾ, ಹುಡುಕಂತ ಎಂಥದ್ದು ಸೌಂಡ್ ಕೇಳಿತ್ತು ಮಾರೆ. ಹೆದರಿಕೆ ಆಗ್ತದೆ ಫಸ್ಟ್. ಹೋಗುವ, ಎಂತಕ್ಕೆ ಬೇಕು ಮತ್ತೆ ಹುಲಿದ ಬಾಯಿಗೆ ಸಿಕ್ಕಾಕೊಂಡ್ರೆ ಅಷ್ಟೇ. ಪುನಃ ಕೇಳ್ತಾ ಉಂಟು, ಅದಲ್ಲ ಆ ಸೌಂಡಲ್ಲ, ಬೇರೆ ಎಂಥದ್ದು ಕೇಳಿತ್ತು ನನಗೆ. ಮರಳಲ್ಲ ನನಗೆ, ಒಬ್ಬಳೆ ಹೋಗ್ತೇನಲ್ಲ ಕಾಡಿಗೆಲ್ಲ, ಎಂತಾದರೂ ಆದರೆ ಯಾರು ಬರ್ತಾರೆ? ಯಾರು ಬರೋದಿಲ್ಲ. ಹೋದ್ಲಲ್ಲ ಅಂತ ಖುಷಿ ಪಡೋರೆ ಜಾಸ್ತಿ. ಹಕ್ಕಿಗೆ ಹೋಗ್ತಾ ಉಂಟು, ಹಕ್ಕಿಗೆ ಸಹ ಹೆದರಿ ಹೋದೆ ಮರ. ಆದರೆ ಆಗಕ್ಕೋಗಿದ್ದ ಹಕ್ಕಿ ಅಲ್ಲ, ಎಂಥದ್ದು ಸೌಂಡ್ ಕೇಳಿತ್ತು ನನಗೆ. ಪೊಡಿಗೆ ಹಾಪುಂಡು ಸೊ ಐಕೆ ಬುರ್ಚಿ ದಯಬಿಡು ಅದಕ್ಕೆ ಪ್ರಸಂಗ ಸೀದಾ ಇಲ್ಲ ಪೊಯ್. ಎಂತಪ್ಪ ಅಂದರೆ ತೊಂಟೆ ಚಪ್ರ ಆಲ್ಮೋಸ್ಟ್ ಆಗಿದೆ. ಇನ್ನೊಂದು 2-3 ಕೋಲಿಟ್ಟು ಸೊಪ್ಪು ಹಾಕಿದರೆ ಮುಗೀತದೆ. ಮೇ ಬಿ ನಾಳೆ ಕಂಟಿನ್ಯೂ ಮಾಡುವ, ಇವತ್ತಿಗೆ ಇಲ್ಲಿ ಸ್ಟಾಪ್ ಮಾಡುವ. ಅಂತಕ್ಕಂದ್ರೆ ನನಗೆ ಹೆದರಿಕೆ ಆಗ್ತದೆ. ಯಾರಾದರೂ ಇದ್ದರೆ ಹೋಗಿ ತರ್ಬೋದಾ? ಯಾರೂ ಇಲ್ಲ ಅಂದರೆ ಹೆದರಿಕೆ ಆಗ್ತದೆ. ಇದು ಗೊತ್ತುಂಟಲ್ಲ, ಇದು ನನ್ನ ಕೋಲು ಎಲ್ಲ ಮೊನ್ನೆ ತಂದಿಡ್ಕೊಂಡೆ, ಗೊತ್ತುಂಟಲ್ಲ, ವೀಡಿಯೋ ಹಾಕಿದ್ದೆಲ್ಲ ಆವತ್ತು ತಂದಿಡ್ಕೊಳೋದು ಇದೆಲ್ಲ ಕೋಲು. ಬಟ್ ಕೆಲವುದು ಕೋಲು ಎಂತಾಗಿದೆ, ಸೈಜ್ ಸಣ್ಣದಾಗಿದೆ, ಅದು ನಿಲ್ಲಲಿಕ್ಕೆ ಕೇಳೋದಿಲ್ಲ. 1-2 ಕೋಲಾದರೂ ಒಂದು ದೊಡ್ಡ ಸಿಕ್ಕಿದ್ರೆ ಸರಿ ಆಗ್ತಿತ್ತು. ಇವಾಗ ತೋರಿಸ್ತೇನೆ ಎಷ್ಟು ಆಗಿದೆ ಅಂತೇಳಿ. ಇನ್ನುಳಿದದು ನಾಳೆ ಕಂಟಿನ್ಯೂ ಮಾಡ್ತೇನೆ ನಾನು, ಓಕೆನಾ? ನೋಡಿ ಇಷ್ಟು ಕಂಪ್ಲೀಟ್ ಆಯಿತು ನಂದು. 4 ಕೋಲಿಟ್ಟೆ. ಅದು ಬೀಳು ಥರ ಉಂಟು, ಆದರೆ ಅದು ಬೀಳುವುದಲ್ಲ, ಅದು ಹಾಗೇ ನಾನು ಇಟ್ಟದ್ದು. ಇಷ್ಟಾಗಿದೆ. ಇನ್ನು ಅಡ್ಡ ಕೋಲಿಟ್ಟು ಸೊಪ್ಪು ಹಾಕಿದರೆ ಮುಗಿಯಿತು. ನನಗೆ ಆಸೆ ಇತ್ತು ಇವತ್ತೇ ಮುಗಿಸುವ ಅಂತ ಹೇಳಿ, ಬಟ್ ಪೋಡಿಗೆ ಹಾಪುಂಡಿಯೇ ಪೋರೆ ಮೈಯೆಲ್ಲ ಸೊಳ್ಳೆದು. ಒಂದು ಸಲ ಮನೆಯಿಂದ ಆಚೆಗೆ ಹೋದರೆ ಸಾಕು, ಸೊಳ್ಳೆಗಳು ಕಚ್ಚಿ 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 ಹರಿದು ತಿಂತವೆ. ತಕ್ಕದಿ ಮೀತಯ್ಯ ತಯ್ಯ 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 ತಕ್ಕದಿ ಮೀತಯ್ಯ. ಇವಾಗ ಫಸ್ಟು ಸ್ನಾನ ಮಾಡಿ ಬರಬೇಕು. ಆಗೋದಿಲ್ಲ ನನ್ನಿಂದ ಆಗೋದಿಲ್ಲಪ್ಪ. ಅಪ್ಪ ಸೊಳ್ಳೆಗಳು ಕಚ್ಚಿ ಮಾಮ ಮಜಾ ಮಾಡು, ಕಾಲೇಜ್ ಮಾಮ ಮಜಾ ಮಾಡು. ಎಂಥದು ಮಾಮ ಮಜಾ ಮಾಡು, ಕಾಲೇಜ್ ಮಾಮ ಮಜಾ ಮಾಡು. ಲೈಫಿನಲ್ಲಿ ಕನಸಿನ ಪಾಕೆಟ್ಟು ಟಾ 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 ಪಾ 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 ಪಾ. ನೀನಾದೇನಾ
ನಿನ್ನೊಂದಿಗೆ ಈ ಜೀವನ, ನಿನ್ನ ಜೊತೆ ನನ್ನ ಕತೆ ಒಂದೊಂದು ಸಾಲು ಜೀವಿಸಿದೆ. ಬೋರಿಂಗ್ ಬೋರಿಂಗ್ ಬೋರಿಂಗ್, ಕೆಲಸ ಎಲ್ಲ ಮುಗೀತು. ಇನ್ನೊಂದು ಸ್ವಲ್ಪ ಚಂದ ಮಾಡಿ ನಿದ್ರೆ ಮಾಡುವ ಅಂತೇಳಿ ಅಂದ್ಕೊಂಡೆ. ಅತ್ತಿಗೆ ಅದು ಕಾಲ್ ಬರ್ತಾ ಉಂಟು, 1 ನಿಮಿಷ. ಓಕೆ ಡನ್. ಈಗ ಮತ್ತೆ ಕಾಡಿಗೆ ಹೊರಟೆ, ಎಂತಕ್ಕಂದರೆ ಅವರದ್ದು ಅಮ್ಮ ಬರ್ತಾರಂತೆ. ಅದಕ್ಕೆ ಈಗ ಮತ್ತೆ ಹೋಗ್ತೇನೆ, ಹೆದರಿಕೆ ಇಲ್ಲ. ಈಗ ಹೋಗಿ 2 ಕೋಲು ತಂದು ಮಾಡೋದೆ ಚಪ್ಪರ. ಈಗ ಬನ್ನಿ ಬೇಗ ಹೋಗುವ. ನಂಗೆ ಒಬ್ಬಳಿಗೆ ಹಾಗೆಲ್ಲ ಹೆದರಿಕೆ ಆಗೋದಿಲ್ಲ. ಎಂತ ಹೆದರಿಕೆ ಅಂತ ನಿಮ್ಗೆ ಗೊತ್ತುಂಟಲ್ಲ, ನಾನು ಹುಲಿ ಟೈಗರ್, ಹಾಗೆಲ್ಲ ಹೆದರಿಕೆ ಆಗೋದಿಲ್ಲ. ಆದರೂ ಸಹ ಎಂತಾದರೂ ತೆಕ್ಕೊಂಡೋಗಿ ತಿಂದರೆ ನನ್ನನ್ನು ಎಂತ ಮಾಡ್ಲಿಕ್ಕೆ ಹೋಗ್ತದೆ, ಬೋನ್ಸು ಸಿಗೋದಿಲ್ಲ ಆಮೇಲೆ, ಅಲ್ವಾ? ಹೌದಲ್ಲ? ಹೌದು, ನಿಮಗೆ ಸಹ ಗೊತ್ತಾಗೋದಿಲ್ಲ. ನನಗೆ ಮತ್ತೆ ಹೆದರಿಕೆ ಎಲ್ಲ ಆಗೋದಿಲ್ಲ ನೋಡಿ ಜನರೇ, ಓಕೆನಾ? ನೀವು ತಪ್ಪು ತಿಳಿಬೇಡಿ, ಹೆದರಿಕೆ ಆಗ್ತದೆ, ಇವಳು ಹೆದರ್ಕೊಳ್ತಾಳೆ ಕಾಡಿಗೆ ಹೋದರೆ ಒಬ್ಬಳೆ ಅಂತೇಳಿ. ಇನ್ನೂ ಹಾಗೆಲ್ಲ ಇಲ್ಲ, ಭ್ರಮೆಯಲ್ಲೆಲ್ಲ ಇರಬೇಡಿ. ಹೋಗುದು ತರುದೇ ಈಗ 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 ಅಯ್ಯೋ, ಶಕ್ತಿ ಮೊದಲೇ ಇಲ್ಲ, ಇದು ಗಟ್ಟಿ ಕೂತಿ ಬಿಟ್ಟಿದೆ. 1 ಸೆಕೆಂಡ್. ಸಾಕಾಯ್ತು. ಗುಡ್ಡೆಯಲ್ಲಿದ್ದದ್ದು ಭೂತವ ಪ್ರಾಣಿಯ ಮತ್ತೆ ಅಂದ್ಕೊಳ್ಬೋದು. ಈಗಷ್ಟೇ ಪಾಸಾಗಿ ಹೋದ್ಲಲ್ಲ, ಇವಳಿಗಿಂತ ಮಂಡೆ ಸಮ ಇಲ್ವ, ಮತ್ತೆ ಬಂದ್ಲಲ್ಲ ಅಂತೇಳಿ ಇಂಥದ್ದು ನೋಡಿದಾಗೆ ಆಯಿತು ಮಾರೆ. ಸರಿ ಬಗ್ಗಿ ನೋಡ್ತೇನೆ ಅಂತ ನನಗೆ ಒಳ್ಳೆ ಹುಲಿ ಕೂತಾಗೆ ಆಯಿತು. ಹೌದಲ್ಲ, ಹುಂತಾನೆ ಅಲ್ಲ ಬೇ. ಆಗ ಸೌಂಡ್ ಕೇಳಿ ವಾಪಸ್ ಓಡಿದೆ. ಈಗ ಪುನಃ ಬಂದಿದ್ದೇನೆ, ಅವ್ರು ಬರ್ತಾರೆ ಹೇಳಿ. ಅವರದ್ದು ಅಮ್ಮ ಬರದಿದ್ರೆ ನಾನು ವಾಪಸ್ ಹೋಗೋದು. ಅಲ್ಲಿ ಹುಲಿದ್ದು ಮಂಡೆ ನೋಡಿದಾಗ ಆಯಿತು. ಆದರೆ ಹುಲಿದು ಮಂಡೆ ಅಲ್ಲ ಅಂತ ಗೊತ್ತು, ಹಾವಿದು ಹುತ್ತ ನೋಡಿದ್ದು ನಾನು ಕಾಡೊಳಗಡೆ. ಅದಕ್ಕೆ ಈಗ ಪಟ ಕೋಲ್ ತೆಕ್ಕೊಂಡು ರನ್ ಮಾಡಬೇಕು. ರನ್ 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 ಡ್ರನ್ ರನ್ 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 ರನ್. ಆಯಿತು, ವಿಡಿಯೋ ಇಲ್ಲಿಗೆ ನಿಲ್ಲಿಸುವ. ಆಮೇಲೆ ನನ್ನ ಕೆಲಸ ಮುಗ್ದಾದ್ಮೇಲೆ ಫಿನಿಶಿಂಗ್ ಆದಮೇಲೆ ತೋರಿಸ್ತೇನೆ, ಓಕೆನಾ? ಬನ್ನಿ. ಕಾದು ಈಗ ಬೈಯೋದು ನನಗೆ. ಇಷ್ಟೊತ್ತು ಕಾದು ಇವರು ಬಂದ್ರೆ ಅತ್ತಿಗೆ ಅಲ್ಲಿ ಬರ್ತಾ ಇದ್ದಾರೆ ನಿಧಾನ. ಅಲ್ಲಿ ನೋಡಿ ಅಂತ, ಅಲ್ಲಿ ಮರದ ಸೈಡಲ್ಲಿ ಬರ್ತಾರೆ ಈಗ. ಎಲ್ಲಿ ಹೋದ್ರ? ಅಲ್ಲಿ ಬಂದರು ನೋಡಿ. ಓ ಹಾಂ ಹಂದಿ ಅಲ್ಲಿ ಅತ್ತಿಗೆ ಈಗ ಗುಡ್ಡೆಗೆ ಹೋಗೋದು. ಆಯಿತು, ನಾನು ಇಲ್ಲಿಗೆ ವಿಡಿಯೋ ಸ್ಟಾಪ್ ಮಾಡ್ತೇನೆ, ಆಮೇಲೆ ಫೈನಲ್ ಆಗಿ ತೋರಿಸ್ತೇನೆ ಆಯಿತಾ? ಫೈನಲಿ ನಾನು ಮಾಡಿದ ಚಪ್ರ ನಿಂತ್ಕೊಂಡಿದೆ. ನಂಗೆ ಬಟ್ ಬೇಜಾರಾದದ್ದು ಎಂತ ಗೊತ್ತುಂಟ, ಆಗ ನಾನು ಹತ್ತದ್ದು ಎಂತ ಗೊತ್ತುಂಟ, ನಾನು ಚಪ್ರ ಎಲ್ಲ ಮಾಡಿ ಅದ್ರ ಮೇಲೆ ಎಲೆ ಹಾಕಬೇಕಲ್ಲ, ಅದು ಹಾಕ್ತಾಯಿದ್ದೆ. ಎಲ್ಲ ಫಿನಿಶ್ ಆಯಿತು. ಇನ್ನೇನು ಬಳ್ಳಿ ಹೀಗೆ ಮಾಡಿ ಹೀಗೆ ಕೊಡಬೇಕು ಚಪ್ರಕ್ಕೆ ಅನ್ನೋಷ್ಟರಲ್ಲಿ ಫುಲ್ಲು ಚಪ್ರ ನನ್ನ ಬೆನ್ನ ಮೇಲೆ ಬಿದ್ದದ್ದು. ಎಷ್ಟು ವೆಯ್ಟ್ ಇತ್ತು ಗೊತ್ತಾ ಅಮ್ಮ, ಸಿಕ್ಕಾಪಟ್ಟೆ ನೋವಾಯಿತು. ನೋವುಕ್ಕಿಂತ ನನಗೆ ಬೆಳಿಗ್ಗೆಯಿಂದ ಅಷ್ಟು ಎಫರ್ಟ್ ಹಾಕಿ ಮಾಡ್ತಿದ್ದೆಲ್ಲ ಅದೆಲ್ಲ ಹೋಯ್ತಲ್ಲ ಅಂತ ತುಂಬ ಬೇಜಾರಾಯಿತು ನನಗೆ. ಫುಲ್ ಅಳ್ತಾ ಕೂತ್ಕೊಂಡೆ. ಆಮೇಲೆ ಅಳ್ತಾ ಕೂತ್ಕೊಂಡ್ರೆ ಸೊಳ್ಳೆ ಕಚ್ಚಿದೆ ಇಲ್ಲಿ ಕೈ. ನೈಲ್ಸ್ ಎಲ್ಲ ಫುಲ್ ಬ್ಲ್ಯಾಕ್ ಆಗಿದೆ ಮರೆ. ಇದು ಬೆಳಿಗ್ಗೆಯಿಂದ ಕೆಲಸ ಮಾಡ್ತಿದ್ದೇನಲ್ಲ, ಮಣ್ಣೆಲ್ಲ ಇದು ಮಾಡಿದೆ ಅಲ್ಲ ಅದರದ್ದು. ಎಂತಪ್ಪ ಅಂದರೆ ಎಂತ ಹೇಳ್ತಿದ್ದೆ, ಅದೇ ಫುಲ್ ಬಿತ್ತು. ನಾವು ಎಷ್ಟು ಹತ್ತಿದ್ದೇನೆ ಗೊತ್ತಾ, ಫುಲ್ಲು ಬೇಜಾರಾಗಿ ಹೋಯ್ತು ನನಗೆ. ಆಮೇಲೆ ಬಿಡಲಿಲ್ಲ. ಈಗ ನಾಳೆಗೆ ಮಾಡು ಅಂತ ಅಂದ್ಕೊಂಡೆ, ಬಟ್ ನಾನು ಬಿಡಲಿಲ್ಲ. ಮತ್ತೆ ಮಾಡಲೇಬೇಕು, ಇವತ್ತು ಮಾಡಲೇಬೇಕು ಅಂಥೇಳಿ ಫೈನಲಿ ಐ ಡಿಡ್ ಇಟ್. ಟೈಮ್ ಎಷ್ಟು ಗೊತ್ತಾ? 5 ಎಕ್ಸಾಕ್ಟ್ 5. ಚೆಂದ ಆಯಿತು ನೋಡಿ. ಇವಾಗ ಟಾಡಾಯ್, ಚಪ್ಪರ ರೆಡಿ. ಚಪ್ಪರ ಆಗಿ ಸಾಯ್ತು, ಬೀಳು ಮೇಲೆ ಹೋಗಿ ಸಾಯ್ತು. ತೋರಿಸ್ತೇನೆ ನೋಡಿ, ಬೀಳು ಸಹ ಮೇಲೆ ಕೊಟ್ಟಾಗಿದೆ ನಾನು. ಚೆಂದ ಆಯಿತು ಚಪ್ಪರ. ಬೆಳಿಗ್ಗೆಯಿಂದ ಅಂತೂ ಮರಳಿಡ್ದೋಗಿತ್ತು. ಫಸ್ಟ್ ಆಫ್ ಆಲ್ ಬೆಳಗ್ಗೆನ ಮಾಡ್ತಿದ್ದೇನೆ, ಅದರ ಟಯರ್ಡ್ನೆಸ್ ಇದ್ದಂಗೆ ಅಂತ ಅನ್ನಿಸ್ಲಿಲ್ಲ. ಬಟ್ ಯಾವಾಗ ಅದು ಚಪ್ಪರ ನನ್ನ ಮೇಲೆ ಬಿತ್ತು, ಅಯ್ಯೋ ಇಷ್ಟೊತ್ತು ಮಾಡಿದ್ದ ಎಫರ್ಟ್ ಎಲ್ಲ ವೇಸ್ಟ್ ಆಯ್ತಲ್ಲ ಅಂತ ಬೇಜಾರಾಯಿತು. ಮತ್ತು ನನಗೆ ಕಾಡಿಗೆ ಹೋದಾಗ ಒಂದು ಸೊಪ್ಪು ಸಿಕ್ಕಿದೆ ನೋಡಿ ಅಂತೆ. ಎಂಥ ಸೊಪ್ಪು ಹೇಳಿ? ಪಲಾವಿಗೆ ಹಾಕ್ತೇವಲ್ಲ ನಾವು, ಅದು ಎಲೆ. ಅದು ಒಣಗಿಸಿ ಅಡುಗೆಗೆ ಯೂಸ್ ಮಾಡೋದು. ಒಬ್ಬ ಸೊಳ್ಳೆ ಕಚ್ಚಿದೆ, ಹೇಗಾಯ್ತಲ್ಲ. ರಾಶಿ ಇತ್ತು ಕಾಡಲ್ಲಿ ಸೊಳ್ಳೆಗಳು. ಹೆವಿ, ಸೀರಿಯಸ್ಲಿ ಹೇಳಬೇಕು ಅಂದರೆ ಹೆವಿ ಟಯರ್ಡ್ ಆಗಿದ್ದೇನೆ. ಬಟ್ ನಿಮಗೆ ಗೊತ್ತುಂಟಲ್ಲ, ಎಷ್ಟೇ ಟಯರ್ಡ್ ಆದರೂ ಮಂಗ ಮಾಡೋದು ಮಾತ್ರ ಬಿಡೋದಿಲ್ಲ. ಅದು ಸಹ ಸ್ವಲ್ಪ ಟಯರ್ಡ್ ಆಗಿದೆ, ಓಕೆನಾ?
ಎಂತಪ್ಪ ಅಂದರೆ, ಓಕೆ, ಇವತ್ತಿನ ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ 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 ಒಂದು ಲೈಕ್ ಕೊಡಿ. ಹಾಗೆ ಎಂತಾದರೂ ಹೇಳಬೇಕು ಅಂತ ಅನಿಸಿದರೆ ಕಮೆಂಟ್ ಮಾಡಿ. ಹಾಗೆ ಯಾರಿಗಾದ್ರೂ ಶೇರ್ ಮಾಡಬೇಕು ಅನಿಸಿದರೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನಗೆ ಡೈಲಿ ಸಪೋರ್ಟ್ ಮಾಡ್ತಾ ಇದ್ದೀರಿ. ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ನಾಳಿನ ಹೊಸ ವಿಡಿಯೋ ಜೊತೆ ನಾವೆಲ್ಲ ಮತ್ತೆ ಮೀಟ್ ಆಗುವ. ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ತನಕ ಲವ್ ಯು ಆಲ್ವೇಸ್. ಬಾಯ್.